ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಪ್ರಥಮ PUC ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ವಿಭಾಗ ಎ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಏನಿದೆ, ಈ ವಿಭಾಗದಲ್ಲಿ ಬರುವಂತಹ ಅಧ್ಯಾಯ 3 ದತ್ತಾಂಶಗಳ ಸಂಘಟನೆ. ಈ ಅಧ್ಯಾಯದಲ್ಲಿ ಬರುವಂತಹ ಎಲ್ಲಾ ರೀತಿಯ ಬಹುಮುಖ್ಯ ಪ್ರಶ್ನೆ ಹಾಗೂ ಉತ್ತರಗಳನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಅರ್ಥಶಾಸ್ತ್ರ ಎಕ್ಸಾಮ್ ಅನ್ನ ನೀವು ಮುಂಬರುವಂತಹ 2024-2025ನೇ ಸಾಲಿನ ಕಿರು ಪರೀಕ್ಷೆಗಳಾಗಿರಬಹುದು, ಮಧ್ಯವಾರ್ಷಿಕ ಪರೀಕ್ಷೆಗಳಾಗಿರಬಹುದು, ಅಥವಾ ಪ್ರಿಪರೇಟರಿ ಎಕ್ಸಾಮ್ಸ್ ಆಗಿರಬಹುದು, ಮತ್ತೆ ವಾರ್ಷಿಕ ಪರೀಕ್ಷೆ ಆಗಿರಬಹುದು, ಈ ಎಲ್ಲ ಎಕ್ಸಾಮ್ಸ್ಗಳಿಗೂ ಕೂಡ ಒಳ್ಳೆ ಅಂಕವನ್ನು ಪಡಿಬೇಕು ಅಂತ ಹೇಳಿದ್ರೆ 20 ಅಂಕಗಳು ಇಂಟರ್ನಲ್ ಮಾರ್ಕ್ಸ್ ಅಲ್ಲಿ, ಅಂದ್ರೆ ನಿಮ್ಮ ಕಿರು ಪರೀಕ್ಷೆಯ ಅಂಕಗಳು, ಹಾಗೆ ನಿಮಗೆ ಪ್ರಾಜೆಕ್ಟ್ ಕಾಲೇಜಲ್ಲಿ ಯಾವ ರೀತಿಯಾಗಿ 20 ಅಂಕಗಳನ್ನ ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದೇ ರೀತಿಯಾಗಿ ವಾರ್ಷಿಕ ಪರೀಕ್ಷೆಯಲ್ಲಿ 80 ಅಂಕಗಳನ್ನ ನೀವು ಪಡ್ಕೊಳ್ಬಹುದು. ಸೊ ಈ 80 ಅಂಕಗಳನ್ನ ನೀವು ಎಕನಾಮಿಕ್ಸ್ ಅಲ್ಲಿ, ಅರ್ಥಶಾಸ್ತ್ರದಲ್ಲಿ ನೀವು ತಗೊಳ್ಬೇಕು ಅಂತ ಹೇಳಿದ್ರೆ, ನೀವು ಒಂದು ಪ್ರಶ್ನೆಯನ್ನ ಓದ್ಕೊಳ್ಳುವಾಗ ಆ ಪ್ರಶ್ನೆ ಯಾವ ವಿಭಾಗದಲ್ಲಿ ಕೇಳಬಹುದು, ಯಾವ ವಿಭಾಗದಲ್ಲಿ ಯಾವ ಕಾನ್ಸೆಪ್ಟ್ಗಳನ್ನ ನಾವು ಓದ್ಕೊಳ್ಬೇಕು ಅನ್ನುವಂಥದ್ದನ್ನ ಕ್ಲೀನ್ ಆಗಿ ಕಲ್ತ್ಕೊಂಡಿರ್ಬೇಕು. ಕಾರಣ, ಬಹು ಆಯ್ಕೆ ಪ್ರಶ್ನೆಗಳಾಗಿರಬಹುದು, ಬಿಟ್ಟ ಸ್ಥಳ ತುಂಬಿ ಪ್ರಶ್ನೆಗಳಾಗಿರಬಹುದು, ಹೊಂದಿಸಿ ಬರೆಯಿರಿ ಆಗಿರಬಹುದು, ಅದೇ ರೀತಿಯಾಗಿ 1 ಅಂಕ, 2 ಅಂಕ, 4 ಅಂಕ, 6 ಅಂಕದ ಪ್ರಶ್ನೆಗಳು, ಇದರ ಜೊತೆಗೆ ನಿಮಗೆ ಅರ್ಥಶಾಸ್ತ್ರದಲ್ಲಿ 10 ಅಂಕವನ್ನ ಈಸಿಯಾಗಿ ತಗೊಳ್ಳುವಂತಹ ಒಂದು ವಿಭಾಗ, ಅದು ವಿಭಾಗ ಈ ಕಾರ್ಯಭಾರ ಆಧಾರಿತ ಪ್ರಶ್ನೆಗಳು, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಏನಿರುತ್ತೆ ಅದನ್ನ ಕೇಳುವಂಥದ್ದು. ಹಾಗಾಗಿ ನೀವು ಅರ್ಥಶಾಸ್ತ್ರ ಸಬ್ಜೆಕ್ಟ್ ನ ಓದುವಾಗ ಯಾವ ಅಧ್ಯಾಯವನ್ನ ಎಷ್ಟೆಷ್ಟು ಅಂಕಗಳಿಗೆ ಓದ್ಕೊಳ್ಬೇಕು, ಯಾವುದರಲ್ಲಿ ಯಾವುದು ಇಂಪಾರ್ಟೆಂಟು, ಏನೇನು ಕಲ್ತ್ಕೊಳ್ಬೇಕು ಅನ್ನೋದನ್ನ ಇವಾಗಲಿಂದನೇ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಮುಂಬರುವಂತಹ ವಾರ್ಷಿಕ ಪರೀಕ್ಷೆಗೆ ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಮುಂದಿನ ತಿಂಗಳು ನಿಮಗೆ ಟೆಸ್ಟ್ ಕೂಡ ಬರ್ತಾ ಇರೋದ್ರಿಂದ ಅರ್ಥಶಾಸ್ತ್ರದಲ್ಲಿ ಕೆಲವೊಂದು ಅಧ್ಯಾಯಗಳನ್ನ ನಿಮಗೆ ಟೆಸ್ಟಿಗೆ ಕೇಳುವಂಥದ್ದು. ಸೊ ಆಲ್ರೆಡಿ ನಾನು ಅಧ್ಯಾಯ 1 ಪೀಠಿಕೆ, ಅಧ್ಯಾಯ 2 ದತ್ತಾಂಶಗಳ ಸಂಗ್ರಹಣೆ ಏನಿದೆ, ಈ 2 ಅಧ್ಯಾಯದಲ್ಲಿ ಬರುವ ಎಲ್ಲಾ ರೀತಿಯ ಬಹುಮುಖ್ಯ ಪ್ರಶ್ನೆ ಹಾಗೂ ಉತ್ತರಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿ. ಈ ವಿಡಿಯೋದಲ್ಲಿ ದತ್ತಾಂಶಗಳ ಸಂಘಟನೆ ಏನಿದೆ, ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಬಹುಮುಖ್ಯ ಪ್ರಶ್ನೆ ಹಾಗೂ ಉತ್ತರಗಳು. ಸರಿಯಾದ ಉತ್ತರವನ್ನ ಆರಿಸಿ ಬರೆಯಿರಿ ಅಂತ ಹೇಳಿದ್ರೆ, ಬಹು ಆಯ್ಕೆ ಪ್ರಶ್ನೆಗಳು, ಪ್ರತಿಯೊಂದು ಪ್ರಶ್ನೆಗೂ ಕೂಡ 4 ಆಯ್ಕೆಗಳಿರುತ್ತೆ. ಆ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳ್ಕೊಂಡು ಕಂಡುಹಿಡಿದು ನೀವು ಬರಿಬೇಕಾಗತ್ತೆ. ವರ್ಗ ಮಧ್ಯ ಬಿಂದುವು ಇದಕ್ಕೆ ಸಮನಾಗಿರುತ್ತದೆ. ಆನ್ಸರು ವರ್ಗದ ಮೇಲ್ಮಿತಿ ಮತ್ತು ಕೆಳಮಿತಿಯ ಸರಾಸರಿ. 2 ಚಲಕಗಳ ಆವೃತ್ತಿ ವಿತರಣೆಯನ್ನು ಹೀಗೆ ಕರೆಯುವರು. 2 ಚಲಕಗಳ ಆವೃತ್ತಿ ವಿತರಣೆಯನ್ನ ನಾವೇನಂತ ಕರಿತೀವಿ? ದ್ವಿಚಲಕ ವಿತರಣೆ ಅಂತ ಕರಿತೀವಿ. ಆನ್ಸರು ದ್ವಿಚಲಕ ವಿತರಣೆ. ವರ್ಗೀಕೃತ ದತ್ತಾಂಶದಲ್ಲಿ ಸಂಖ್ಯಾತ್ಮಕ ಲೆಕ್ಕಾಚಾರವು ಇದನ್ನು ಆಧರಿಸಿದೆ. ಆನ್ಸರು ವರ್ಗ ಮಧ್ಯ ಬಿಂದು. ವರ್ಗೀಕೃತ ದತ್ತಾಂಶದಲ್ಲಿ ಸಂಖ್ಯಾತ್ಮಕ ಲೆಕ್ಕಾಚಾರವು ವರ್ಗ ಮಧ್ಯ ಬಿಂದುವನ್ನ ಆಧರಿಸಿದೆ. ಹೊರತಾದ ಪದ್ಧತಿಯಲ್ಲಿ ವರ್ಗಾಂತರದಲ್ಲಿ ಅಂತ ಕೊಟ್ಟಿದ್ದಾರೆ. ಹೊರತಾದ ಪದ್ಧತಿಯಲ್ಲಿ ವರ್ಗಾಂತರದಲ್ಲಿ ವರ್ಗದ ಮೇಲ್ಮಿತಿಯನ್ನು ಸೇರಿಸಲಾಗಿಲ್ಲ. ವರ್ಗದ ಮೇಲ್ಮಿತಿಯನ್ನು ಸೇರಿಸಲಾಗಿಲ್ಲ. ಈ ಹೊರತಾದ ಪದ್ಧತಿ ಏನಿದೆ ಇದು ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೆಕ್ಸ್ಟ್, ವ್ಯಾಪ್ತಿಯು ಅಂತ ಹೇಳಿ 4 ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ, ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಪ್ರಾಪ್ತಾಂಕದ ನಡುವಿನ ವ್ಯತ್ಯಾಸವಾಗಿದೆ. ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಪ್ರಾಪ್ತಾಂಕದ ನಡುವಿನ ವ್ಯತ್ಯಾಸವಾಗಿದೆ. ಮುಂದೆ ಈ ಅಧ್ಯಾಯದಲ್ಲಿ ಕೇಳುವಂತಹ ಬಿಟ್ಟ ಸ್ಥಳ ಪ್ರಶ್ನೆಗಳು ಯಾವ ರೀತಿಯಾಗಿ ಕೇಳ್ತಾರೆ ಅಂತ ಹೇಳ್ಕೊಂಡು, ಈ ಅಧ್ಯಾಯದಲ್ಲಿ ಬಿಟ್ಟ ಸ್ಥಳಕ್ಕೆ ಬರುವಂತಹ ಪ್ರಶ್ನೆಗಳು 6 ಪ್ರಶ್ನೆಗಳು ಬಹುಮುಖ್ಯವಾಗಿದೆ. ನೀವು ಬಿಟ್ಟ ಸ್ಥಳಕ್ಕೆ ಬೇರೆ ಕಾನ್ಸೆಪ್ಟ್ ನ ಓದ್ಕೊಳ್ಳೋದಾದ್ರೂ ಕೂಡ ಈ 6 ಬಿಟ್ಟ ಸ್ಥಳ ಪ್ರಶ್ನೆಗೆ ಫಸ್ಟ್ ಪ್ರಿಪೇರ್ ಆಗಿ, ಭೌಗೋಳಿಕ ಪ್ರದೇಶಕ್ಕೆ ಅನುಗುಣವಾಗಿ ವರ್ಗೀಕರಿಸಲ್ಪಡುವ ದತ್ತಾಂಶವನ್ನು ಡ್ಯಾಶ್ ಎಂದು ಕರೆಯುವರು. ಭೌಗೋಳಿಕ ಪ್ರದೇಶಕ್ಕೆ ಅನುಗುಣವಾಗಿ ವರ್ಗೀಕರಿಸಲ್ಪಡುವ ದತ್ತಾಂಶವನ್ನ ನಾವು ಸ್ಥಾನಾನುಸಾರ ದತ್ತಾಂಶ ಅಂತ ಕರಿತೀವಿ, ಸ್ಥಾನಾನುಸಾರ ವರ್ಗೀಕರಣ ಅಂತ ಕರಿತೀವಿ, ಅಥವಾ ಭೌಗೋಳಿಕ ವರ್ಗೀಕರಣ ಅಂತ ಕರಿತೀವಿ. ನಿಮಗೆ ಹೇಗಿದ್ರು ಕೂಡ ಆಪ್ಷನ್ ಕೊಡ್ತಾರೆ ಬಿಟ್ಟ ಸ್ಥಳಕ್ಕೆ, ಗೊತ್ತಿದೆ ನಿಮಗೆ. ಈ ಪ್ರಶ್ನೆ ಏನಾದರೂ ಬಂದಿದ್ದಲ್ಲಿ ಆಪ್ಷನ್ ಅಲ್ಲಿ ನೋಡ್ಕೊಳ್ಳಿ. ಭೌಗೋಳಿಕ ವರ್ಗೀಕರಣ ಅಂತ ಇದ್ರೆ ಅದೇ ಆನ್ಸರ್ ಆಗಿರುತ್ತೆ. ಸ್ಥಾನಾನುಸಾರ ವರ್ಗೀಕರಣ ಅಂತ ಹೇಳಿದ್ರೆ ಅದು ಆನ್ಸರ್ ಆಗಿರುತ್ತೆ. 2 ಕೂಡ ಒಂದೇ. 2ನೇ ಪ್ರಶ್ನೆ, ಗುಣಲಕ್ಷಣಗಳಿಗೆ ಅನುಗುಣವಾಗಿ ದತ್ತಾಂಶಗಳನ್ನು ವರ್ಗೀಕರಿಸುವುದಕ್ಕೆ ಡ್ಯಾಶ್ ಎಂದು ಕರೆಯುವರು. ಗುಣಾತ್ಮಕ ವರ್ಗೀಕರಣ. 3ನೇ ಪ್ರಶ್ನೆ, ವರ್ಗದ 2 ಮಿತಿಗಳನ್ನು ಡ್ಯಾಶ್ ಎಂದು ಕರೆಯುವರು. ವರ್ಗ ಮಿತಿಗಳು. 4ನೇ ಪ್ರಶ್ನೆ,
ಡ್ಯಾಶ್ ಒಂದು ವರ್ಗದ ಮೇಲ್ಮಿತಿ ಮತ್ತು ಕೆಳಮಿತಿಯ ಸರಾಸರಿಯಾಗಿದೆ. ಆನ್ಸರು ವರ್ಗ ಮಧ್ಯ ಮೌಲ್ಯ. ಮುಂದಿನ ಪ್ರಶ್ನೆ, ದತ್ತಾಂಶಗಳ ವರ್ಗೀಕರಣದ ಡ್ಯಾಶ್ ವಿಧಾನದಲ್ಲಿ ವರ್ಗದ ಮೇಲ್ಮಿತಿಯನ್ನು ಸೇರಿಸಿಕೊಳ್ಳಲಾಗುತ್ತದೆ. ಆನ್ಸರು ಅಂತರ್ಗತೀಯ ವಿಧಾನ ಅಂತ ಕರಿತೀವಿ ಅಥವಾ ಸಂವೃತ್ತ ವಿಧಾನ. ಕೊನೆಯ ಪ್ರಶ್ನೆ, ಅಸತತ ದತ್ತಾಂಶಗಳ ಆವೃತ್ತಿ ವಿತರಣೆಯನ್ನು ಡ್ಯಾಶ್ ಎಂದು ಕರೆಯುವರು. ಆನ್ಸರು ಆವೃತ್ತಿ ಅನುವಿನ್ಯಾಸ. ನೆಕ್ಸ್ಟು, ಈ ಒಂದು ಅಧ್ಯಾಯದಲ್ಲಿ ಕೇಳಲು ಸಾಧ್ಯತೆ ಇರುವಂತಹ 1 ಅಂಕದ ಪ್ರಶ್ನೆಗಳು, ಟೋಟಲ್ ಆಗಿ 7 ಪ್ರಶ್ನೆಗಳು ಇದೆ. ಈ 7 ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಬೇಕು. ಮೊದಲನೇ ಪ್ರಶ್ನೆ, 1 ಅಂಕಕ್ಕೆ ಕೇಳುವಂತಹ ಮೊದಲ ಪ್ರಶ್ನೆ, ಕಚ್ಚಾ ದತ್ತಾಂಶ ಎಂದರೇನು? ಕಚ್ಚಾ ದತ್ತಾಂಶ ಎಂದರೇನು? ವ್ಯವಸ್ಥಿತವಾಗಿ ಮತ್ತು ಕ್ರಮಬದ್ಧವಾಗಿ ವರ್ಗೀಕರಿಸದಿರುವ ದತ್ತಾಂಶಗಳನ್ನು ಕಚ್ಚಾ ದತ್ತಾಂಶಗಳೆಂದು ಕರೆಯಲಾಗುತ್ತದೆ. ಎರಡನೇ ಪ್ರಶ್ನೆ, ದತ್ತಾಂಶದ ಪರಿಮಾಣಾತ್ಮಕ ವರ್ಗೀಕರಣ ಎಂದರೇನು? ಸಂಗ್ರಹಿಸಿದ ದತ್ತಾಂಶ ಅಥವಾ ಮಾಹಿತಿಗಳನ್ನು ವಿವಿಧ ಪರಿಮಾಣಾತ್ಮಕ ಮಾನದಂಡಗಳ ಆಧಾರದ ಮೇಲೆ ವರ್ಗೀಕರಿಸಿ ಅಳತೆ ಮಾಡುವುದನ್ನು ಪರಿಮಾಣಾತ್ಮಕ ವರ್ಗೀಕರಣ ಎನ್ನುತ್ತೇವೆ. ದತ್ತಾಂಶದ ಗುಣಾತ್ಮಕ ವರ್ಗೀಕರಣ ಎಂದರೇನು? ಸಂಗ್ರಹಿಸಿದ ದತ್ತಾಂಶಗಳನ್ನು ಅವುಗಳ ಗುಣಾತ್ಮಕ ಅಂಶಗಳ ಆಧಾರದ ಮೇಲೆ ವರ್ಗೀಕರಿಸುವುದನ್ನು ಗುಣಾತ್ಮಕ ವರ್ಗೀಕರಣ ಎನ್ನುತ್ತೇವೆ. ಮುಂದಿನ ಪ್ರಶ್ನೆ, ವರ್ಗಮಿತಿಯ ಅರ್ಥವನ್ನ ನೀಡಿ ಅಂತ ಹೇಳಿದ್ದಾರೆ. ಪ್ರತಿಯೊಂದು ವರ್ಗದ ಕೆಳಗಿನ ಮತ್ತು ಮೇಲಿನ ಮಿತಿಗಳನ್ನು ವರ್ಗಮಿತಿಗಳೆಂದು ಕರೆಯುತ್ತೇವೆ. ಏಕಚಲಕ ಆವೃತ್ತಿ ವಿತರಣೆ ಎಂದರೇನು? ಒಂದು ಚಲಕದ ಆವೃತ್ತಿ ವಿತರಣೆಯನ್ನು ಏಕಚಲಕ ಆವೃತ್ತಿ ವಿತರಣೆ ಎಂದು ಕರೆಯುತ್ತೇವೆ. ಒಂದು ಚಲಕದ ಆವೃತ್ತಿ ವಿತರಣೆಯನ್ನು ಏಕಚಲಕ ಆವೃತ್ತಿ ವಿತರಣೆ ಎಂದು ಕರೆಯುತ್ತೇವೆ. ಮುಂದಿನ ಪ್ರಶ್ನೆ, ಕಾಲಾನುಕ್ರಮ ವರ್ಗೀಕರಣ ದತ್ತಾಂಶ ಎಂದರೇನು? ಸಂಗ್ರಹಿಸಿದ ದತ್ತಾಂಶಗಳನ್ನು ವಿವಿಧ ಕಾಲದ ಆಧಾರದ ಮೇಲೆ ವರ್ಗೀಕರಿಸಿದರೆ ಅಂತಹ ವರ್ಗೀಕರಣವನ್ನು ಕಾಲಾನುಕ್ರಮ ವರ್ಗೀಕರಣ ದತ್ತಾಂಶ ಎನ್ನುತ್ತೇವೆ. ಮುಂದಿನ ಪ್ರಶ್ನೆ, ಸ್ಥಾನಾನುಸಾರ ವರ್ಗೀಕರಣ ಎಂದರೇನು ಅಥವಾ ಭೌಗೋಳಿಕ ವರ್ಗೀಕರಣ ಎಂದರೇನು ಅಂತ ಪ್ರಶ್ನೆಯನ್ನ ಕೇಳಬಹುದು. ಎರಡು ಕೂಡ ಒಂದೇ. ದತ್ತಾಂಶಗಳನ್ನು ಭೌಗೋಳಿಕ ಪ್ರದೇಶಗಳಾದ ರಾಜ್ಯ, ನಗರ, ಜಿಲ್ಲೆ ಆಧಾರದ ಮೇಲೆ ವರ್ಗೀಕರಿಸುವುದಕ್ಕೆ ಸ್ಥಾನಾನುಸಾರ ವರ್ಗೀಕರಣ ಎಂದು ಕರೆಯುತ್ತೇವೆ. ಅದೇ ರೀತಿಯಾಗಿ ಈ ಒಂದು ಅಧ್ಯಾಯದಲ್ಲಿ ಬರುವ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು. ಮೊದಲ ಪ್ರಶ್ನೆ, ಚಲಕದ ವಿಧಗಳನ್ನು ಬರೆಯಿರಿ. ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಚಲಕದ ವಿಧಗಳು ಎಷ್ಟು? 2. ಸತತ ಚಲಕಗಳು, ಅಸತತ ಚಲಕಗಳು. ನೆಕ್ಸ್ಟು ವ್ಯತ್ಯಾಸದ ಬಗ್ಗೆ ಒಂದು ಪ್ರಶ್ನೆ. ಪ್ರತಿ ವರ್ಷ ಕೂಡ ಈ ಪ್ರಶ್ನೆಯನ್ನು ಕೇಳುವಂಥದ್ದು, ಹೋದ ವರ್ಷ ಕೂಡ ಕೇಳಿದರೆ. ತುಂಬಾ ಇಂಪಾರ್ಟೆಂಟ್ ಟಾಪಿಕ್ಕು. ಹೊರತಾದ ಮತ್ತು ಸಮಾವಿಷ್ಟ ಪದ್ಧತಿಯ ನಡುವಿನ ವ್ಯತ್ಯಾಸ ತಿಳಿಸಿ. ಒಂದು ವರ್ಗದ ಮೇಲ್ಮಿತಿಯು ಅದರ ಮುಂದಿನ ವರ್ಗದ ಕೆಳಮಿತಿಗೆ ಸಮನಾಗಿದ್ದರೆ ಅಂತಹ ವರ್ಗೀಕರಣವನ್ನು ಹೊರತಾದ ವಿಧಾನ ಎನ್ನುತ್ತೇವೆ. ಅಂಕಿ ಅಂಶಗಳ ಮಾಹಿತಿಯನ್ನು ವರ್ಗೀಕರಿಸುವಾಗ ಒಂದು ವರ್ಗದ ಮೇಲ್ಮಿತಿಯು ಅದರ ಮುಂದಿನ ವರ್ಗದ ಕೆಳಮಿತಿಗೆ ಸಮವಾಗಿಲ್ಲದಿದ್ದಾಗ ಅಂತಹ ವರ್ಗೀಕರಣವನ್ನು ಸಮಾವಿಷ್ಟ ವರ್ಗೀಕರಣ ಎಂದು ಕರೆಯುತ್ತೇವೆ. ಮುಂದಿನ 2 ಅಂಕದ ಬಹುಮುಖ್ಯ ಪ್ರಶ್ನೆ, ದತ್ತಾಂಶದ ವರ್ಗೀಕರಣದ ವಿಧಗಳನ್ನು ಹೆಸರಿಸಿ. ಈ ಕಾನ್ಸೆಪ್ಟು 4 ಅಂಕಕ್ಕೂ ಕೂಡ ತುಂಬಾನೇ ಇಂಪಾರ್ಟೆಂಟು. ದತ್ತಾಂಶಗಳು ಎಂದರೇನು, ದತ್ತಾಂಶದ ವರ್ಗೀಕರಣದ ವಿಧಗಳನ್ನು ಹೆಸರಿಸಿ ಅಥವಾ ದತ್ತಾಂಶಗಳ ಸಂಘಟನೆ ಎಂದರೇನು, ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳೋದ್ರ ಮುಖಾಂತರ ದತ್ತಾಂಶದ ವರ್ಗೀಕರಣವನ್ನು 4 ಅಂಕಕ್ಕೂ ಕೂಡ ಕೇಳ್ತಾರೆ. 2 ಅಂಕಕ್ಕೆ ಕೇಳಿದಾಗ ಬರೀ ಪಾಯಿಂಟ್ಸ್ ಅಷ್ಟೇ ಬರೆದ್ರೆ ಸಾಕಾಗತ್ತೆ. ಪರಿಮಾಣಾತ್ಮಕ ವರ್ಗೀಕರಣ, ಗುಣಾತ್ಮಕ ವರ್ಗೀಕರಣ, ಭೌಗೋಳಿಕ ವರ್ಗೀಕರಣ, ಕಾಲಾನುಕ್ರಮ ವರ್ಗೀಕರಣ. ಮಧ್ಯ ಬಿಂದುವನ್ನು ಕಂಡುಹಿಡಿಯುವ ಸೂತ್ರ ತಿಳಿಸಿ. ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಪ್ರಶ್ನೆ. ಪ್ರತಿಯೊಂದು ಕೂಡ ನಿಮಗೆ ಆನ್ಸರು ಥಿಯರಿ ಟೈಪಲ್ಲಿ ಇದೆ. ಇದೊಂದು ನಿಮಗೆ ಸೂತ್ರ ಇರೋದ್ರಿಂದ ಇದನ್ನು ಕೂಡ ನಿಮ್ಮ ಟೆಸ್ಟ್ಗಳಿಗೆ, ಎಕ್ಸಾಮ್ಗಳಿಗೆ ಕೇಳುವಂಥ ಚಾನ್ಸಸ್ಸು ತುಂಬಾ ಇದೆ. ಮಧ್ಯ ಬಿಂದುವನ್ನು ಕಂಡುಹಿಡಿಯುವ ಸೂತ್ರ ತಿಳಿಸಿ. ವರ್ಗ ಮಧ್ಯ ಬಿಂದು ಈಸ್ ಈಕ್ವಲ್ ಟು L2 + L1 ಡಿವೈಡೆಡ್ ಬೈ 2.
L2 ಪ್ಲಸ್ L1 ಡಿವೈಡೆಡ್ ಬೈ 2. ನೆಕ್ಸ್ಟು ಆವೃತ್ತಿ ಎಂದರೇನು? ಒಂದು ವರ್ಗದಲ್ಲಿರುವ ಮೌಲ್ಯಗಳ ಸಂಖ್ಯೆಯನ್ನು ಆವೃತ್ತಿ ಸಂಖ್ಯೆ ಎನ್ನುತ್ತೇವೆ. ಅಥವಾ ಈ ರೀತಿ ಬೇಕಾದರೂ ನೀವು ಬರೀಬಹುದು. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಯಾವುದೇ ಮೌಲ್ಯ ಒಂದು ಸರಣಿಯಲ್ಲಿ ಪುನರಾವರ್ತನೆಯಾಗಿರುವ ಸಂಖ್ಯೆಯನ್ನು ಆವೃತ್ತಿ ಎನ್ನುತ್ತೇವೆ. ವರ್ಗ ಆವೃತ್ತಿ ಎಂದರೆ ಒಂದು ವರ್ಗದಲ್ಲಿರುವ ಮೌಲ್ಯಗಳ ಸಂಖ್ಯೆ. ಒಂದು ವರ್ಗದಲ್ಲಿರುವ ಮೌಲ್ಯಗಳ ಸಂಖ್ಯೆ. ನೆಕ್ಸ್ಟು ಈ ಅಧ್ಯಾಯದಲ್ಲಿ 4 ಅಂಕದ ಬಹುಮುಖ್ಯ ಪ್ರಶ್ನೆಗಳು 3 ಇದೆ. ದತ್ತಾಂಶಗಳ ವರ್ಗೀಕರಣದ ಬಗ್ಗೆ ಟಿಪ್ಪಣಿ ಬರೆಯಿರಿ. ವರ್ಗೀಕೃತ ದತ್ತಾಂಶದಲ್ಲಿ ಮಾಹಿತಿ ನಶಿಸಿ ಹೋಗುವಿಕೆ ಎಂದರೇನು? ಸತತ ಮತ್ತು ಅಸತತ ಚಲಕಗಳ ವ್ಯತ್ಯಾಸವನ್ನು ಗುರುತಿಸಿ ಅಂತ ಕೇಳ್ತಾರೆ. ಬಹುಮುಖ್ಯ ಪ್ರಶ್ನೆ 1 ಮತ್ತು 3 ಆಗಿರುತ್ತೆ. ನೆಕ್ಸ್ಟ್ ಇದು ಕೂಡ ಇಂಪಾರ್ಟೆಂಟು. ಜಾಸ್ತಿ ಪ್ರಿಯಾರಿಟಿಯನ್ನು ಫಸ್ಟ್ ಈ ಕ್ವಶನ್ಗೆ ಕೊಡಬೇಕು. ನೆಕ್ಸ್ಟ್ ಇದು ಟೋಟಲ್ ಆಗಿ 4 ಅಂಕಕ್ಕೆ ಕೇಳಲು ಸಾಧ್ಯತೆ ಇರುವಂತಹ ಪ್ರಶ್ನೆಗಳು ಅಂತ ಹೇಳಿದ್ರೆ ದತ್ತಾಂಶಗಳ ಸಂಘಟನೆ ಅಧ್ಯಾಯದಲ್ಲಿ ಕೇವಲ 3 ಪ್ರಶ್ನೆಗಳು ಮಾತ್ರ. ಸೊ ಈ ಹಿಂದೆ ಎಕ್ಸಾಮಿಗೆ ಕೇಳಿರುವಂತಹ ಕ್ವಶನ್ಸ್ಗಳೇ ಆಗಿರೋದ್ರಿಂದ ಆ ಕ್ವಶನ್ ಪೇಪರ್ನ ಏನು ಸಾಲ್ವ್ ಮಾಡಿದ್ದೆ ಅದರಲ್ಲಿ ಬರೆದಿರುವಂತಹ ಆನ್ಸರ್ನೇ ಹೇಳ್ತಾ ಇದ್ದೀನಿ. ದತ್ತಾಂಶಗಳ ವರ್ಗೀಕರಣದ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ ಅಂತ ನಿಮಗೆ ಕೇಳಿದ್ರು ಈ ಹಿಂದೆ. ಸೊ ಇದಕ್ಕೆ ಉತ್ತರವನ್ನು ಬರೆಯುವಾಗ 4 ಅಂಕಕ್ಕೆ ಆಗಿರೋದ್ರಿಂದ ಸಂಗ್ರಹಿಸಲ್ಪಟ್ಟ ಅಂಕಿ ಸಂಖ್ಯೆಗಳನ್ನು ವೈಜ್ಞಾನಿಕವಾಗಿ ವಿಶ್ಲೇಷಿಸಿ ವ್ಯವಸ್ಥಿತ ರೀತಿಯಲ್ಲಿ ಗುಂಪುಗಳಾಗಿ ವಿಂಗಡಿಸುವ ಕ್ರಮವನ್ನು ದತ್ತಾಂಶಗಳ ವರ್ಗೀಕರಣ ಎಂದು ಕರೆಯುತ್ತೇವೆ. ಈ ರೀತಿಯ ವರ್ಗೀಕರಣದಿಂದ ಅಂಕಿ ಸಂಖ್ಯೆಗಳನ್ನು ಸಣ್ಣ ಸಣ್ಣ ಗುಂಪುಗಳಾಗಿ ವಿಂಗಡಿಸಬಹುದು. ಇದು ಅಲ್ಲದೆ ವಿವಿಧ ಗುಂಪುಗಳ ನಡುವಿನ ಸಾಮ್ಯ ಮತ್ತು ಭಿನ್ನತೆ ತಿಳಿಯಬಹುದು. ಕೆಲವು ಸಂದರ್ಭಗಳಲ್ಲಿ ಇವುಗಳನ್ನು ವಿಶ್ಲೇಷಿಸಿ ವೈಜ್ಞಾನಿಕ ಸಂಶೋಧನೆ ಕೈಗೊಳ್ಳಬಹುದು. ದತ್ತಾಂಶಗಳ ವರ್ಗೀಕರಣ ಮಾಡುವಂತಹ ಉದ್ದೇಶಗಳೇನು ಅನ್ನೋದನ್ನ ಪಾಯಿಂಟ್ ವೈಸ್ ಬರಿಬೇಕು. ಅಥವಾ ದತ್ತಾಂಶಗಳ ವರ್ಗೀಕರಣದ ಅನುಕೂಲಗಳು. ದತ್ತಾಂಶಗಳ ವರ್ಗೀಕರಣದಿಂದ ವಿಷಯಗಳನ್ನ ಸರಳ ರೂಪದಲ್ಲಿ ನಿರೂಪಿಸಬಹುದು. ದತ್ತಾಂಶಗಳ ವರ್ಗೀಕರಣದಿಂದ ಮಾಹಿತಿಗಳ ಹೋಲಿಕೆ ಮಾಡಬಹುದು. ದತ್ತಾಂಶಗಳ ವರ್ಗೀಕರಣವು ವಿವಿಧ ಚಲಕಗಳ ನಡುವಿನ ಸಂಬಂಧವನ್ನು ವಿವರಿಸುತ್ತದೆ. ದತ್ತಾಂಶಗಳ ವರ್ಗೀಕರಣದಿಂದ ಕಚ್ಚಾ ದತ್ತಾಂಶಗಳ ಸಾರಾಂಶವನ್ನು ಪಡೆಯಬಹುದು. ಅದೇ ರೀತಿಯಾಗಿ ದತ್ತಾಂಶಗಳ ವರ್ಗೀಕರಣದ ವಿಧಾನಗಳು ಯಾವ್ದು ಅನ್ನೋದು ಕೊಟ್ಟಿದ್ದಾರೆ. ಪರಿಮಾಣಾತ್ಮಕ ವರ್ಗೀಕರಣ, ಗುಣಾತ್ಮಕ ವರ್ಗೀಕರಣ, ಭೌಗೋಳಿಕ ವರ್ಗೀಕರಣ, ಕಾಲಾನುಕ್ರಮ ವರ್ಗೀಕರಣ. ಇದಕ್ಕೆ ನಾನು ವಿವರಣೆಯನ್ನ ಯಾಕೆ ಬರಲಿಲ್ಲ ಅಂತ ಹೇಳಿದ್ರೆ 2 ಅಂಕದ ಪ್ರಶ್ನೆಗಳನ್ನ ಕೊಡುವಾಗ ಪ್ರತಿಯೊಂದಕ್ಕೂ ಕೂಡ ಉತ್ತರವನ್ನ ಕೊಟ್ಟಿದ್ದೀನಿ. ಪರಿಮಾಣಾತ್ಮಕ ವರ್ಗೀಕರಣ ಅಂದರೇನು, ಗುಣಾತ್ಮಕ ವರ್ಗೀಕರಣ ಅಂತ ಹೇಳಿದ್ರೆ ಏನು, ಭೌಗೋಳಿಕ ಅಥವಾ ಸ್ಥಾನಾನುಸಾರ ವರ್ಗೀಕರಣ ಅಂತ ಹೇಳಿದ್ರೆ ಏನು, ಕಾಲಾನುಕ್ರಮ ವರ್ಗೀಕರಣ ಅಂತ ಹೇಳಿದ್ರೆ ಏನು ಅನ್ನೋದನ್ನ ಹೇಳಿದ್ದೀನಿ. ಸೊ ಅದೇ ಆನ್ಸರು ಇಲ್ಲೂ ಕೂಡ ಬರುತ್ತೆ. ಓಕೆ, ಮುಂದಿನ ಪ್ರಶ್ನೆ 4 ಅಂಕಕ್ಕೆ ಕೇಳುವಂಥದ್ದು ಸತತ ಮತ್ತು ಅಸತತ ಚಲಕಗಳ ನಡುವಿನ ವ್ಯತ್ಯಾಸವನ್ನ ಗುರುತಿಸಿ ಅಂತ ಕೇಳ್ತಾರೆ. 4 ಅಂಕಕ್ಕೆ ಆಗಿರೋದ್ರಿಂದ ನೀವು ಈ ರೀತಿಯಾಗಿ ಕಾಲಂಗಳನ್ನ ಹಾಕೊಂಡು ಬರಿಬೇಕು. ಸತತ ಚಲಕಗಳು, ಅಸತತ ಚಲಕಗಳು. ಯಾವ ಚಲಕಗಳು ಒಂದು ನಿರ್ದಿಷ್ಟ ಮಿತಿಯಲ್ಲಿ ಯಾವುದೇ ಸಾಂಖ್ಯಿಕ ಮೌಲ್ಯವನ್ನು ಹೊಂದುತ್ತವೆಯೋ ಅವು ಸತತ ಚಲಕಗಳು. ಯಾವ ಚಲಕಗಳು ಒಂದು ನಿರ್ದಿಷ್ಟ ಮಿತಿಯಲ್ಲಿನ ಕೇವಲ ಪೂರ್ಣ ಸಂಖ್ಯೆಗಳ ಮೌಲ್ಯವನ್ನು ಮಾತ್ರ ಹೊಂದುತ್ತವೆಯೋ ಅವು ಅಸತತ ಚಲಕಗಳು. ಸತತ ಚಲಕಗಳಲ್ಲಿ ಒಂದು ಸರಣಿಯು ಯಾವುದೇ ಪೂರ್ಣ ಅಪೂರ್ಣ ಭಿನ್ನರಾಶಿ ಸಂಖ್ಯೆಯನ್ನು ಹೊಂದಬಹುದೇ ಹೊರತು ಜಿಗಿತದೊಂದಿಗೆ ಬದಲಾಗುವುದಿಲ್ಲ. ಇಲ್ಲಿ ಅಸತತ ಚಲಕಗಳಲ್ಲಿ ಚಲಕಗಳ ಮೌಲ್ಯವು ಪರಿಮಿತ ಜಿಗಿತದಿಂದ ಬದಲಾಗುತ್ತದೆ, ಆದರೆ ಅವುಗಳ ನಡುವಿನ ಯಾವುದೇ ಮೌಲ್ಯವನ್ನು ಹೊಂದುವುದಿಲ್ಲ. ಉದಾಹರಣೆಗೆ ಎತ್ತರ, ತೂಕ, ವಯಸ್ಸು, ಅಂತರ, ಸಮಯ ಇತ್ಯಾದಿ ಇವು ಸತತ ಚಲಕಗಳು. ಅಸತತ ಚಲಕಗಳಿಗೆ ಉದಾಹರಣೆ ಒಂದು ತರಗತಿಯಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ, ಒಂದು ಕುಟುಂಬದ ಸದಸ್ಯರುಗಳ ಸಂಖ್ಯೆ ಇತ್ಯಾದಿ. ಸೊ ಇದಿಷ್ಟು ಕೂಡ ನಿಮಗೆ ದತ್ತಾಂಶಗಳ ಸಂಘಟನೆ ಅಧ್ಯಾಯ 3ರಲ್ಲಿ ಕೇಳುವಂತಹ ಎಲ್ಲ ರೀತಿಯ ಬಹುಮುಖ್ಯ ಪ್ರಶ್ನೆ ಹಾಗೂ ಉತ್ತರಗಳು. ನಿಮಗೆ ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ 4 ದತ್ತಾಂಶಗಳ ನಿರೂಪಣೆ ಏನಿದೆ ಈ ಅಧ್ಯಾಯದಲ್ಲಿ ಬರುವಂತಹ ಎಲ್ಲ ರೀತಿಯ ಬಹುಮುಖ್ಯ ಪ್ರಶ್ನೆ ಹಾಗೂ ಉತ್ತರಗಳನ್ನ ಅಪ್ಲೋಡ್ ಮಾಡ್ತೀನಿ ಮಕ್ಕಳೇ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋಸ್ಗಳು ಬಂದ ತಕ್ಷಣ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರಬೇಕು, ವಿಡಿಯೋ ಅಪ್ಲೋಡ್ ಮಾಡಿದ್ದು ಗೊತ್ತಾಗಬೇಕು, ಯಾವ್ಯಾವ ಸಬ್ಜೆಕ್ಟ್ ಏನೇನು ವಿಡಿಯೋಸ್ಗಳು ಬರ್ತಿದೆ ಅನ್ನೋದನ್ನ ನೀವು ತಿಳ್ಕೊ
ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ತಿರಾಯ್ತು. ನಾನು ನಿಮ್ಮ ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಹಿಸ್ಟ್ರಿ, ಎಕನಾಮಿಕ್ಸ್ ಈ 4 ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲಿಗೆ ಬರುತ್ತೆ ಮಕ್ಕಳೇ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.